ಕರ್ನಾಟಕಕ್ಕೆ 10 ದಿನದ ಮೊದಲೇನೆ ಮುಂಗಾರು ಪ್ರವೇಶವಾಗಿರುವಂಥದ್ದು. ರಾಜ್ಯದ ಕರಾವಳಿಗೆ ಮುಂಗಾರು ಪ್ರವೇಶವಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಸೇರಿ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿಗೆ ಗಾಳಿ ಮತ್ತು ಮಳೆಯ ಅಬ್ಬರ ಹೆಚ್ಚಾಗಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ತಮಿಳುನಾಡು, ಕೇರಳ, ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಕೇರಳದ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗಿರುವಂಥದ್ದು, ಇದರ ಪರಿಣಾಮ ಕಡಲ ತೀರದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ಮಳೆಯ ಅಬ್ಬರ ಹೇಗಿದೆ ಅಂತ ಹೇಳಿ? ಪ್ರೇಮು, ಕೇರಳದಲ್ಲಿ ಮುಂಗಾರು ಎಂಟ್ರಿ ಕೊಟ್ಟ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಲ್ಲೂ ನಿರಂತರವಾಗಿ ಮಳೆ ಬರ್ತಾ ಇದೆ. ಇವತ್ತು ಬೆಳಿಗ್ಗೆ ಮೋಡ ಮುಸುಕಿದ ವಾತಾವರಣ ಇತ್ತು, ಆ ಬಳಿಕ ಮಳೆ ಸುರಿಯಲಾರಂಭಿಸಿರುವಂಥದ್ದು. ಅದರಲ್ಲೂ ಕಡಲಿನ ಅಬ್ಬರ ಹೆಚ್ಚಾಗಿದೆ. ನಾವು ಗಮನಿಸ್ಬೋದು, ಗಾಳಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮುದ್ರ ತೀರದಲ್ಲೆಲ್ಲ ಕಡೆಗಳಲ್ಲೂ ಹೆಚ್ಚಿನ ಗಾಳಿ ಬರ್ತಾ ಇದೆ. ಅದರ ಜೊತೆಗೆ ಮಳೆಯೂ ಆಗ್ತಾ ಇರುವಂಥದ್ದು. ಜೊತೆಗೆ ಗಾಳಿಯ ರಭಸಕ್ಕೆ ಕಡಲಿನ ಅಬ್ಬರ ಹೆಚ್ಚಾಗಿದೆ. ನಾವು ಮಂಗಳೂರಿನ ತಣ್ಣೀರುಬಾವಿ ಬೀಚನ್ನು ನೀವು ಗಮನಿಸುತ್ತಿದ್ದರೆ ಇವತ್ತು ಸಂಪೂರ್ಣವಾಗಿ ಬೀಚಿಗೆ ತೆರಳದಂತೆ ನಿರ್ಬಂಧವನ್ನು ಜಿಲ್ಲಾಡಳಿತ ಹಾಕಿರುವಂಥದ್ದು. ಹಾಗಾಗಿ ಪ್ರವಾಸಿಗರು ಯಾರು ಕಡಲ ತೀರಕ್ಕೆ ನೀರಿಗೆ ಇಳಿಯುವ ಹಾಗಿಲ್ಲ. ಎಲ್ಲ ಕಡೆಗಳಲ್ಲಿ ಎಚ್ಚರಿಕೆಯನ್ನು ಸೂಚಿಸಲಾಗಿದೆ. ಅದರ ಜೊತೆಗೆ ಇಲ್ಲೂ ಇದೇ ರೀತಿಯಾದಂಥ ಎಚ್ಚರಿಕೆಯನ್ನು ಸೂಚಿಸಲಾಗಿದೆ. ಹಾಗಾಗಿ ಯಾರು ಕಡಲ ತೀರಕ್ಕೆ ತೆರಳಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಲೈಫ್ ಗಾರ್ಡ್ಗಳು, ಪೊಲೀಸ್ ಸಿಬ್ಬಂದಿಗಳು, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಎಲ್ಲರೂ ಇವತ್ತು ಇಡೀ ಬೀಚಿನಲ್ಲಿ ಇದೇ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ನೀವು ಗಮನಿಸ್ಬೋದು, ರೆಡ್ ಕಲರ್ನ ಬಾವುಟಗಳನ್ನು ಹಾಕಲಾಗಿದೆ. ಇದರ ಮೂಲಕ ಇದು ಡೇಂಜರ್ ಅನ್ನುವಂಥ ಸೂಚನೆ. ಹಾಗಾಗಿ ಇಲ್ಲಿ ಕಟ್ಟಿರುವಂಥ ಹಗ್ಗಗಳೇನಿದೆ ಅದರ ಆ ಕಡೆಗೆ ಹೋಗುವಾಗಿಲ್ಲ, ಯಾರು ನೀರಿಗೆ ಇಳಿಯುವಾಗಿಲ್ಲ. ಹಾಗಾಗಿ ನೀವು ಕಡಲಿನ ಅಬ್ಬರವನ್ನು ಗಮನಿಸಬಹುದು. ಈ ಸಂದರ್ಭದಲ್ಲಿ ಅಂದರೆ ಮೇ ತಿಂಗಳ 25ನೇ ತಾರೀಕಿಗೆ ಈ ರೀತಿಯಾದಂಥ ಅಬ್ಬರ ಇರುವುದಿಲ್ಲ. ಮಾಮೂಲಿಯಾಗಿ ಬಿಸಿಲಿನ ವಾತಾವರಣ ಇರುವಂಥ ಹಿನ್ನೆಲೆಯಲ್ಲಿ ಕಡಲಿನ ಅಬ್ಬರ ಸಂಪೂರ್ಣವಾಗಿ ಇಳಿಮುಖ ಆಗಿರುತ್ತೆ. ಆದರೆ ಈ ಬಾರಿ ಮುಂಗಾರು ಆದಷ್ಟು ಬೇಗನೆ ಸುಮಾರು 10 ದಿನಗಳ ಮೊದಲು ಜಿಲ್ಲೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಭಾಳಷ್ಟು ಹೆಚ್ಚಿನ ಪ್ರಮಾಣದ ಮಳೆ ಆಗಿದೆ. ಇವತ್ತು ಬೆಳಿಗ್ಗಿನಿಂದಲೂ ಗ್ರಾಮೀಣ ಪ್ರದೇಶ, ಪಶ್ಚಿಮ ಘಟ್ಟದಲ್ಲಿ ನಿರಂತರವಾದಂಥ ಮಳೆ ಸುರಿತಾ ಇದೆ. ಅದರಲ್ಲೂ ಗಾಳಿಯ ರಭಸ ಹೆಚ್ಚಾಗಿರೋದ್ರಿಂದ ಈ ರೀತಿಯಾಗಿ ಕಡಲಿನ ಅಬ್ಬರ ಹೆಚ್ಚಾಗಿರುವಂಥದ್ದು. ಇಡೀ ಕರಾವಳಿಯ ಉದ್ದಕ್ಕೂ ಇದೇ ರೀತಿಯಾಗಿ ಕಡಲಿನ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ನಿರಂತರವಾಗಿ ಒಂದು ಕಡೆಯಲ್ಲಿ ಮಳೆ ಸುರಿತಾ ಇದೆ, ಗಾಳಿಯೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕಡಲಿನ ಅಬ್ಬರವು ಹೆಚ್ಚಾಗಿರುವಂಥದ್ದು. ಮೀನುಗಾರಿಕೆಗೆ ತೆರಳಿದವ್ರನ್ನ ಎಲ್ಲರನ್ನ ವಾಪಸ್ ಬರಲಿಕ್ಕೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಯನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಎಲ್ಲ ನಾಡದೋಣಿ ಸೇರಿದಂತೆ ಟ್ರಾಲ್ ಬೋಟ್ ಆಗಿರ್ಬೋದು, ಪರ್ಸಿನ್ ಬೋಟು, ಡೀಪ್ ಸಿ ಬೋಟುಗಳು ಎಲ್ಲವೂ ಇವತ್ತು ದಡಕ್ಕೆ ಬಂದು ಸೇರಿರುವಂಥದ್ದು. ಹಾಗಾಗಿ ಈ ಬಾರಿಯ ಏನು ಮಳೆ ಆರಂಭ ಆಗಿದೆ, ಆ ಆರಂಭದಲ್ಲೇ ಈ ರೀತಿಯಾದಂಥ ಅಬ್ಬರಗಳು, ಕಡಲಿನ ಅಬ್ಬರ ಆಗಿರ್ಬೋದು ಅಥವಾ ನೀರಿನ ಅಬ್ಬರ ಆಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಈ ಬಾರಿಯೂ ಇದೇ ರೀತಿಯಾದಂಥ ಮಳೆಯ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಸುರಿಯುತ್ತಾ ಇರೋದ್ರಿಂದ ಈ ರೀತಿಯಾದಂಥ ಕಡಲಿನ ಅಬ್ಬರವು ಹೆಚ್ಚಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.